ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ ವರದಿಗಾರ. ವಿಜಯಪುರ ಜಿಲ್ಲೆಯ ದೇವರಪುರಗಿ ಪಟ್ಟಣದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸರ್ಕಾರ ಕಳೆದ 5 ತಿಂಗಳ ಹಿಂದೆ ರೆಡಿಯನ್ನು ಮಾಡಿದೆ. ಆದರೆ ಅದನ್ನು ಉದ್ಘಾಟನೆ ಮಾಡದ ಕಾರಣದಿಂದಾಗಿ ರೋಗಿಗಳಿಗೆ ಮತ್ತು ಈ ಭಾಗದ ಜನರಿಗೆ ಬಹಳಷ್ಟು ಸಂಕಷ್ಟ ಉಂಟಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. 2023 ಅವಧಿಯಲ್ಲಿ 2023ರಿಂದ 25 ಅವಧಿಯೊಳಗಾಗಿ ಅದನ್ನು ಕಟ್ಟಡವನ್ನು ಕಾಮಗಾರಿ ಪೂರ್ಣ ಮಾಡಲಾಯಿತು. 8 ಕೋಟಿಗೂ ಅಧಿಕ ಖರ್ಚನ್ನು ಮಾಡಿ 6 ಬೆಡ್ಗಳಿದ್ದಂತಹ ಆಸ್ಪತ್ರೆಯನ್ನು 30 ಬೆಡ್ಗಳಿಗೆ ಅಪ್ಗ್ರೇಡ್ ಮಾಡಿ ರೆಡಿ ಮಾಡಲಾಗಿದೆ. ಆದರೆ ಆರೋಗ್ಯ ಸಚಿವರ ಟೈಮ್ ಸಿಗ್ತಾ ಇರೋ ಕಾರಣಕ್ಕೆ ಅದನ್ನು ಉದ್ಘಾಟನೆ ಮಾಡದೆ ಹಾಗೆ ಉಳಿಸಿರುತ್ತದೆ. ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು, ನಮಗೆ ಅವರು ಇಂಜಿನಿಯರ್ ಅದನ್ನು ಕಂಪ್ಲೀಟ್ ಮಾಡಿದ್ದೇವೆ ಅಂತೇಳಿ ವರದಿ ಕೊಟ್ಟಿಲ್ಲ, ಅದಾದ ಬಳಿಕ ಮಾಡ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕಂದರೆ ಸಹಜವಾಗಿ ಅವರು ಸರ್ಕಾರದ ವಿರುದ್ಧ ಮಾತಾಡೋಕ್ಕಾಗಲ್ಲ ಅಥವಾ ಅಧಿಕಾರಿಗಳ ವಿರುದ್ಧ, ಸಚಿವರ ವಿರುದ್ಧ ಮಾತಾಡೋಕ್ಕಾಗಲ್ಲ. ಹಾಗಾಗಿ ಆ ಥರ ಹೇಳಿರ್ಬೋದು ಅಂತೇಳಿ. ಅಲ್ಲಿನ ಸ್ಥಳೀಯ ಪಟ್ಟಣ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರು ಸೇರಿದಂತೆ 12 ಜನ ಸದಸ್ಯರು ನೇರವಾಗಿ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು, ಈಗಾಗಲೇ ನಾವು ಸಚಿವರಿಗೆ ಸೇರಿದಂತೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತೊಗೊಂಡ್ರು ಅದನ್ನು ಉದ್ಘಾಟನೆ ಮಾಡ್ತಾ ಇಲ್ಲ ಅಂತೇಳಿ. ಸೊ ಇದು ಉದ್ಘಾಟನೆ ಮಾಡದೇ ಇರೋ ಕಾರಣದಿಂದಾಗಿ ಹಳೆಯ ಕಟ್ಟಡದಲ್ಲೇ ಚಿಕಿತ್ಸೆ ಕೊಡುವಂತೆ ಸಮಸ್ಯೆ ಉಂಟಾಗ್ತಾ ಇದೆ. ಇದು ರೋಗಿಗಳಿಗೂ ಸಮಸ್ಯೆ ಆಗ್ತಾ ಇದೆ ಮತ್ತು ಚಿಕಿತ್ಸೆ ನೀಡುವಂತಹ ವೈದ್ಯರಿಗೂ ಸಹಿತ ಸಮಸ್ಯೆ ಆಗ್ತಿರುವಂಥದ್ದು. ಸುಮಾರು 25,000 ಜನಸಂಖ್ಯೆಯನ್ನು ದೇವರಪುರಗಿ ಪಟ್ಟಣ ಹೊಂದಿದೆ ಮತ್ತು ವಿಜಯಪುರದಿಂದ ಸುಮಾರು 40 ಕಿಲೋಮೀಟರ್ ಇರುವಂಥದ್ದು. ಮತ್ತು ದೇವರಪುರಗಿ ಅಷ್ಟೇ ಅಲ್ಲ, ಸುತ್ತಮುತ್ತಲ ಭಾಗದ ಜನರು ಸಹಿತ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆದರೆ ಚಿಕಿತ್ಸೆ ಕೊಡೋಕ್ಕೆ ಕಟ್ಟಡಗಳಿಲ್ಲದ ಕಾರಣವಾಗಿ ಮತ್ತು ಇಕ್ವಿಪ್ಮೆಂಟ್ಗಳು ಇಲ್ಲದೇ ಇರೋ ಕಾರಣವಾಗಿ ವೈದ್ಯರು ಅನಿವಾರ್ಯವಾಗಿ ಅಲ್ಲಿ ಬರುವಂಥ ರೋಗಿಗಳನ್ನು ವಿಜಯಪುರ ಅಥವಾ ಸಿಂದಗಿಗೆ ರೆಫರ್ ಮಾಡುವಂಥ ಪರಿಸ್ಥಿತಿ ಇರುವಂಥದ್ದು. ಅವರು ಸಹಿತ ಮನವಿಯನ್ನು ಮಾಡ್ತಾ ಇದ್ದಾರೆ, ಆದಷ್ಟು ಬೇಗ ಇದನ್ನು ಉದ್ಘಾಟನೆ ಮಾಡಿ. ಯಾಕಂದರೆ ಹಳೆ ಇದರಲ್ಲಿರುವಂಥದ್ದು ಹೊಸದಕ್ಕೆ ಶಿಫ್ಟ್ ಆಗ್ತೇವೆ ಅಂತೇಳಿ. ಅಂದರೆ ಹೊಸದಕ್ಕೆ ಶಿಫ್ಟ್ ಆದರೆ ಎಲ್ಲ ರೀತಿಯ ಇಕ್ವಿಪ್ಮೆಂಟ್ಗಳಿವೆ, ಜನರೇಟರ್ ಸೇರಿದಂತೆ ತುರ್ತು ಚಿಕಿತ್ಸೆಗೆ ಬೇಕಾಗಿರುವಂತಹ ಮತ್ತು ಎಲ್ಲ ರೀತಿಯ ವ್ಯವಸ್ಥೆಗಳು ಇರುವಂಥದ್ದು ಮತ್ತು ಆಧುನಿಕ ತಂತ್ರಜ್ಞಾನಗಳನ್ನು ಸಹಿತ ಅಳವಡಿಸಲಾಗಿದೆ. ಆದರೆ ಉದ್ಘಾಟನೆ ಮಾಡದೆ ವಿಳಂಬ ಮಾಡ್ತಿರೋದು ಒಂದೇ ಇದಕ್ಕೆ ಸಮಸ್ಯೆ ಆಗ್ತಿರುವಂಥದ್ದು. ಅಧಿಕಾರಿಗಳು ನಮಗೆ ಕಂಪ್ಲೀಷನ್ ಕೊಟ್ಟಿಲ್ಲ ಅಂತೇಳಿ ಮೊನ್ನೆ ಅಷ್ಟೇ DH ಅವರು ಹೇಳಿದರು. ಹಾಗಾಗಿ ಬಟ್ ಅಲ್ಲಿ ಗುತ್ತಿಗೆದಾರಾಗಿರ್ಬೋದು ಮತ್ತು ಸಂಬಂಧಪಟ್ಟ ಹೇಳುವಂಥದ್ದು ಆಲ್ರೆಡಿ ಕಟ್ಟಡ ಮುಕ್ತಾಯ ಆಗಿದೆ, ಬಹುತೇಕ ಅದನ್ನು ಉದ್ಘಾಟನೆ ಮಾಡೋದು ಬಾಕಿ ಇರುವಂಥದ್ದು ಅಂತ ಹೇಳಿ. ಹಾಗಾಗಿ ಸಚಿವರೇ ಬರದೇ ಇರೋದಕ್ಕೆ ಇದು ವಿಳಂಬವಾಗ್ತಾ ಇದೆಯಾ ಅಂತೇಳಿ ಒಂದು ಪ್ರಶ್ನೆ ಇರುವಂಥದ್ದು. ಜನರು ಇನ್ನೊಂದು ಮನವಿ ಮಾಡ್ತಿದ್ದಾರೆ, ಆ ಕಂಪ್ಲೀಷನ್ ಆಗಿರ್ಬೋದು ಅಥವಾ ಬೇರೆ ಏನು ತಾಂತ್ರಿಕ ಸಮಸ್ಯೆಗಳನ್ನು ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಅದನ್ನೆಲ್ಲ ಆದಷ್ಟು ಬೇಗ ಬಗೆಹರಿಸಿ. ಅಂದರೆ ಡಿಸೆಂಬರಲ್ಲೇ ಅದು ಕಾಮಗಾರಿ ಮುಗಿದಿದೆ ಅಂತೇಳಿ ಹೇಳಿದ್ದಾರೆ. ಅದಾದ ಬಳಿಕ ಇಷ್ಟು ದಿನ ಉಳಿತು ಟೈಮು. ಡಿಸೆಂಬರ್ ಆಯಿತು, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ವರೆಗೂ ಬಂದರೂ ಸಹಿತ ಇನ್ನೂ ಯಾಕೆ ಅದನ್ನು ಕಂಪ್ಲೀಷನ್ ತೊಗೊಂಡಿಲ್ಲ ಅಂತೇಳಿ ಬಂದು ಮತ್ತು ತೊಗೊಂಡಿದ್ದು ವಿಳಂಬ ಮಾಡ್ತಾ ಇರೋದು ಯಾಕೆ ಅಂತೇಳಿ ಅವ್ರು ಹೇಳೋ ಪ್ರಕಾರ ಆಲ್ರೆಡಿ ಕಾಮಗಾರಿ ಆಗಿದೆ ಅಂತೇಳಿ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಆದರೂ ಸಹಿತ ಇವರು ಅಧಿಕಾರಿಗಳು ಕಂಪ್ಲೀಷನ್ ಕೊಟ್ಟಿಲ್ಲ ಅಂತ ಹೇಳೋ ಕಾರಣದಿಂದಾಗಿ ಅದನ್ನಾದರೂ ಯಾಕೆ ತೊಗೊಂಡಿಲ್ಲ ಅಂತೇಳಿ ಜನರು ಪ್ರಶ್ನೆ ಮಾಡ್ತಿದ್ದಾರೆ. ಒಟ್ಟಾರೆ ಏನೇ ಗೊಂದಲ ಇದ್ದರೂ ಸಹಿತ ಆದಷ್ಟು ಬೇಗ ನಮಗೆ ಅದನ್ನು ಉದ್ಘಾಟನೆಯನ್ನು ಮಾಡಿ ಅಂತೇಳಿ ಅವ್ರು ಮನವಿಯನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಅದನ್ನು ಆದಷ್ಟು ಬೇಗ ಉದ್ಘಾಟನೆ ಮಾಡಿದರೆ ಅನುಕೂಲ ಆಗುತ್ತೆ ಅಂತೇಳಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅದನ್ನು ಜನರ ಅನುಕೂಲಕ್ಕೆ ಕಟ್ಟಿಸಿದೆ. ಆದರೆ ಜನರಿಗೆ ಅದು ಅನುಕೂಲ ಆಗದೇ ಇದ್ದರೆ ಏನು ಪ್ರಯೋಜನ, ಅದು ಸಹಿತ ವೇಸ್ಟ್ ಆಗ್ತದೆ ಅಂತೇಳಿ. ಈಗ ಅಲ್ಲಿ ಸಿಚುವೇಶನ್ ಹೆಂಗಾಗಿದೆ ಅಂದರೆ ಅದನ್ನು ಉದ್ಘಾಟನೆ ಮಾಡದೇ ಇರೋ ಕಾರಣದಿಂದಾಗಿ ಬಹುತೇಕ ಹಿಂದಿನ ಗ್ಲಾಸ್ಗಳೆಲ್ಲ ಒಡೆದೋಗುವಂಥ ಪರಿಸ್ಥಿತಿ ಇರುವಂಥದ್ದು ಮತ್ತು ಅಲ್ಲಿ ಸುತ್ತಮುತ್ತಲ ಏನು ಈ ಹುಡುಗರ ಹಾವಳಿ ಆಗುವಂಥ ಪರಿಸ್ಥಿತಿ ಅಲ್ಲಿ ಇರುವಂಥದ್ದು. ಹಾಗಾಗಿ ಅವರು ಮನವಿಯನ್ನು ಮಾಡಿದ್ದಾರೆ, ಆದಷ್ಟು ಬೇಗ ಇದನ್ನು ಉದ್ಘಾಟನೆ ಮಾಡಿ ಅಂತೇಳಿ. ಮತ್ತು ಅವ್ರು ಹೇಳ್ದಂಗೆ ಅದು ಉದ್ಘಾಟನೆ ಮಾಡಿದರೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಯಾಕಂದರೆ ಹಳೆ ಕಟ್ಟಡದಲ್ಲಿ ವೈದ್ಯರಿಗೆ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಇನ್ನು ಚಿಕಿತ್ಸೆ ಬರೋ ರೋಗಿಗಳಿಗೆ ಎಲ್ಲಿ ಜಾಗ ಕೊಡ್ತಾರೆ ಅಂತೇಳಿ. ಮತ್ತು ಅದು ಅವಾಗವಾಗ ಮೇಲಿಂದ ಸಿಮೆಂಟ್ ಬೀಳೋದು, ಈ ರೀತಿ ಎಲ್ಲ ಸಮಸ್ಯೆ ಆಗ್ತಾ ಇರುವಂಥದ್ದು. ಹಾಗಾಗಿ ಆದಷ್ಟು ಬೇಗ ಅವರು ಉದ್ಘಾಟನೆ ಮಾಡಿ ಅಂತೇಳಿ ಮನವಿ ಮಾಡಿದ್ದಾರೆ. ನಮ್ಮ ಕಳಿಗಳು ಮತ್ತು ನಮ್ಮ ಮನವಿ ಸಹಿತ ಅದೇ ಇರುವಂಥದ್ದು. ಟೆಕ್ನಿಕಲ್ ಏನೇ ಸಮಸ್ಯೆ ಇದ್ದರೂ ಅದನ್ನು ಆದಷ್ಟು ಬೇಗ ಬಗೆಹರಿಸಿಕೊಂಡು ಅದೊಂದು ಉದ್ಘಾಟನೆಯನ್ನು ಮಾಡಿ ರೋಗಿಗಳಿಗೆ ಒಳ್ಳೆಯ ಚಿಕಿತ್ಸೆ ನೀಡುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಬೇಕಾಗಿದೆ ಅಂತ ಹೇಳಿ ಮನವಿ ಮಾಡ್ತಾ ಇರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.